ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ರಾಜ್ಯ ಸರ್ಕಾರ ಪಾಪರ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 40,000 ಕೋಟಿ ಸಾಲ ಮಾಡೋದಕ್ಕೆ ಹೊರಟಿದೆ. RBI ಗ್ರೀನ್ ಸಿಗ್ನಲ್ಲೂ ಸಿಕ್ಕಿದೆ. ಮತ್ತೆ ತಡ, ಸಾಲ ಮಾಡಿದ್ರಾಯ್ತು, ತುಪ್ಪ ತಿಂದ್ರಾಯ್ತು. ಅಧಿಕಾರ ಹಿಡಿಯುವ ಹಠಕ್ಕೆ ಬಿದ್ದ ಕಾಂಗ್ರೆಸ್ ಗೊತ್ತು ಗೊರಿ ಇಲ್ಲದೆ ಕೊಟ್ಟ ಬಿಟ್ಟಿ ಭಾಗ್ಯ ಅಡ್ಜಸ್ಟ್ಮೆಂಟಿಗೆ ರಾಜ್ಯ ಕಾಸ್ಟ್ಲಿ. ಇನ್ನು ಬೇಕಾಬಿಟ್ಟಿ ಸಾಲ ಮಾಡಿ ಜನರ ತಲೆ ಮೇಲೆ ಕಲ್ಲು ಎತ್ತಾಕೋದೊಂದು ಬಾಕಿ. ಕಾಂಗ್ರೆಸ್ ರಾಜಕೀಯ ತವರಿಗೆ ನಾಗರಿಕರು ಪೆನಾಲ್ಟಿ ಕಟ್ಟಬೇಕಾ? ಯಾರಿದ್ದು ದುಡ್ಡು? ಎಲ್ಲಮ್ಮನ ಜಾತ್ರೆ. ಬಿಟ್ಟಿ ಭಾಗ್ಯದ ಫಲಾನುಭವಿಗಳು ನಾವಲ್ವಾ? ಬೆಲೆ ತೆರಬೇಕಾಗಿರೋದು ನಾವೇ ತಾನೇ. ದೊಡ್ಡ ದೊಡ್ಡ ಯೋಜನೆ ಹಾಳಾಗಿ ಹೋಗಲಿ, ಜುಜ್ಬಿ ಕಿಂಡಿಯ ಅಣೆಕಟ್ಟು ಹಲಗೆ ಹಾಕೋದಕ್ಕೂ ಸರ್ಕಾರದ ಕೈ ಖಾಲಿ. ರಾಜ್ಯ ಸರ್ಕಾರ ದಿವಾಳಿ ಆಗ್ತಿದೆಯಾ? ಪಾಪರ್ ಚೀಟಿ ತಗೋತಿದೆಯಾ? ಅನುಮಾನ ಬರಲ್ವಾ? ರಾಜ್ಯ ಸರ್ಕಾರ ಖಜಾನೆ ಖಾಲಿ ಅಂತೀರ? ಕಿಂಡಿಯ ಅಣೆಕಟ್ಟೆ ಹಲಗೆ ಹಾಕೋದಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ವಾ? ರಾಜ್ಯ ಸರ್ಕಾರ ಸಾಲ ಮಾಡೋದಕ್ಕೆ ಹೊರಟಿದೆಯಾ? ಕಿಂಡಿ ಅಣೆಕಟ್ಟೆ ಓಪನ್ ಆಗಿರೋದು ದಿಟ. ಕಿಂಡಿ ಮುಚ್ಚೋದಕ್ಕೆ ಹಲಗೆ ಬೇಕು, ಅದೂ ನಿಜ. ಹಲಗೆ ತರೋದಕ್ಕೆ ಹಣ ಬೇಕು. ಕಿಂಡಿಗೆ ಹಲಗೆ ಜೋಡಿಸೋದಕ್ಕೂ ಅನುದಾನ ಬೇಕು. ಹಾಗಾದರೆ ವಿಡಿಯೋ ಪೂರ್ತಿ ನೋಡಿ, ವಿಷಯ ಗೊತ್ತಾಗುತ್ತೆ. ರಾಜ್ಯದ ಒಟ್ಟಾರೆ ಸಾಲ ಎಷ್ಟು ಗೊತ್ತಾ? 5.53 ಲಕ್ಷ ಕೋಟಿ. ಆದರೆ ಮತ್ತೀಗ 20,000 ಕೋಟಿ ಅಭಿವೃದ್ಧಿ ಸಾಲಕ್ಕೆ RBI ಅನುಮತಿ ನೀಡಿದೆ. ಕೇಂದ್ರ ಸರ್ಕಾರದಿಂದ 6.855 ಕೋಟಿ ಮುಕ್ತ ಮಾರುಕಟ್ಟೆ, 96.840 ಕೋಟಿ ಸೇರಿ 1.05 ಲಕ್ಷ ಕೋಟಿ ಸಾಲದ ಅಂದಾಜು ಪಟ್ಟಿ ಮಾಡಿದೆ. ಈಗಾಗಲೇ 4,000 ಕೋಟಿ ಸಾರ್ವಜನಿಕ ಸಾಲ ಎತ್ತಿಯಾಗಿದೆ. ಮುಕ್ತ ಮಾರುಕಟ್ಟೆಯಿಂದಲೂ 3,000 ಕೋಟಿ ಸಾಲ ಎತ್ತಿದೆ. ಕಳೆದ ತಿಂಗಳು ಮಾರುಕಟ್ಟೆಯಿಂದ 20,000 ಕೋಟಿ ಅಭಿವೃದ್ಧಿ ಸಾಲಕ್ಕೆ RBI ಅನುಮತಿ ಪಡೆದ ಸರ್ಕಾರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ತಲಾ 20,000 ಕೋಟಿಯಂತೆ 40,000 ಕೋಟಿ ಅಭಿವೃದ್ಧಿ ಸಾಲಕ್ಕೆ ಅನುಮತಿ ಪಡೆದಿದೆ. ಡಿಸೆಂಬರ್ ಅಂತ್ಯಕ್ಕೆ ರಾಜ್ಯದ ಸಾಲ ಬರೋಬ್ಬರಿ 67,000 ಕೋಟಿ. ಇದು ಕಾಂಗ್ರೆಸ್ ಕೊಟ್ಟ ಬಿಟ್ಟಿ ಭಾಗ್ಯಕ್ಕೆ ಬೇಕಾಗದ ಅನುದಾನದಷ್ಟು. ಬಡ್ಡಿ ಎಷ್ಟಾಗುತ್ತೆ ಗೊತ್ತಾ? 40,000 ಕೋಟಿಗೂ ಹೆಚ್ಚು ಸರ್ಕಾರ ಪಾವತಿಸುತ್ತೆ. ನೌಕರರ ವೇತನ ಪರಿಷ್ಕರಣೆ, ಗ್ಯಾರಂಟಿ ಯೋಜನೆ ಸೇರಿ ಹಲವು ಬದ್ಧತಾ ವೆಚ್ಚ ಭಾರ ಹೊರಬೇಕು. ಅದಕ್ಕೂ ಸರ್ಕಾರ ಸಾಲ ಎತ್ತಿ ಪೂರೈಸುತ್ತಾ? ಗೊತ್ತಾಗಲ್ಲ ರೀ. ವಿತ್ತೀಯ ಕೊರತೆ GSDP 3% ಸಾಲದ ಪ್ರಮಾಣ 25% ಇರಬೇಕು. ರಾಜ್ಯದಲ್ಲಿ ವಿತ್ತೀಯ ಕೊರತೆ GSDP 2.95% ಸಾಲದ ಪ್ರಮಾಣ 23.68% ತಲುಪಿದೆ. ರಾಜ್ಯ ಸರ್ಕಾರ ವಿತ್ತೀಯ ಕೊರತೆ ಬಾರ್ಡರಲ್ಲಿದೆ. ಬದ್ಧತಾ ವೆಚ್ಚ, ಸಾಲ ಮರುಪಾವತಿಗೆ ಸರ್ಕಾರ ಗಮನ ಹರಿಸದಿದ್ದರೆ ಸಾರ್ವಜನಿಕ ಆಸ್ತಿ ನಗದೀಕರಣ, ಸಬ್ಸಿಡಿ ಕಡಿತದಂತಹ ಕಠಿಣ ಕ್ರಮ ಅನಿವಾರ್ಯ. ಮಧ್ಯಮಾವಧಿ ವಿತ್ತೀಯ ಯೋಜನೆ ಕೊಟ್ಟ ಎಚ್ಚರಿಕೆ ಇದು. ಭಾಗ್ಯಗಳಿಂದಾಗಿ ಪಂಜಾಬ್, ಹಿಮಾಚಲ ಪ್ರದೇಶ ಹಾದಿ ಕರ್ನಾಟಕ ಹಿಡಿಯಲಿದೆಯಾ? ವಿತ್ತೀಯ ಕೊರತೆ ಕಿಂಡಿಯ ಅಣೆಕಟ್ಟಿಗೂ ವಿಸ್ತರಿಸಿದೆ. ಕಿಂಡಿಯ ಅಣೆಕಟ್ಟೆ ಕಥೆ ಎಂದು ನೋಡಿದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮಡಿಕೇರಿಯಲ್ಲಿ ಹೆಚ್ಚು ಕಿಂಡಿ ಅಣೆಕಟ್ಟಿದೆ. ಘಟ್ಟದ ಮೇಲೆ ನದಿಗಳಿಗೆ ದೊಡ್ಡ ಮಟ್ಟದ ಅಣೆಕಟ್ಟು ನಿರ್ಮಿಸಿದರೆ ಕರಾವಳಿ ಪ್ರದೇಶದಲ್ಲಿ ಘಟ್ಟದಲ್ಲಿ ಇಳಿಯುವ ಎಲ್ಲ ನದಿಗಳಿಗೂ ಕಿಂಡಿ ಅಣೆಕಟ್ಟೆಯ ತಡೆ. ಮೂಲ ಉದ್ದೇಶ ಉಪ್ಪು ನೀರು ತಡೆ, ಅಂತರ್ಜಲ ಮಟ್ಟ ವೃದ್ಧಿ. ಹಾಗಂತ ಕರಾವಳಿಯಲ್ಲಿ
ಅಂತರ್ಜಲ ಉಕ್ಕಿ ಹರಿದಿದೆ ಅಂತಲ್ಲ, ನೀರಿನ ಸಮಸ್ಯೆ ಬಗೆಹರಿದಿದೆ ಅಂತಾನೂ ಅಲ್ಲ. ಬೇಸಿಗೆಯಲ್ಲಿ ಯಾವೆಲ್ಲ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಇತ್ತು, ಸಮಸ್ಯೆ ಎದುರಿಸುತ್ತಿದ್ದವು, ಅವುಗಳ ಹಣೆ ಬರಹ ಬದಲಾಗಲಿಲ್ಲ. ಕರಾವಳಿಯಲ್ಲಿ ಜಲಸಂಪತ್ತಿದೆ. ನೈಋತ್ಯ ಮಾರುತ ಕರಾವಳಿ ಘಟ್ಟ ಪ್ರದೇಶದಲ್ಲಿ ಹೇರಳ ಮಳೆ ಸುರಿಸುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ನದಿ ತೊರೆ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಸಮುದ್ರ ಸೇರುತ್ತೆ. ಈ ಎಲ್ಲ ನದಿ ಉಪನದಿಗಳಿಗೆ ಕಿಂಡೆ ಅಣೆಕಟ್ಟೆಯ ತಡೆ. ಸ್ನೇಹಿತರೆ, ಹೆಚ್ಚಿನ ಕಿಂಡಿ ಅಣೆಕಟ್ಟೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾದರಿ. ದಾಖಾ 446, ಉಡುಪಿ 424, ಕೊಡಗು 12, ಉತ್ತರ ಕನ್ನಡ 466 ಹೊಸ ಕಿಂಡಿ ಅಣೆಕಟ್ಟು ಮಾಸ್ಟರ್ ಪ್ಲ್ಯಾನ್. BJP ಅವಧಿಯಲ್ಲಿ ಬಜೆಟ್ನಲ್ಲಿ 500 ಕೋಟಿ ಅನುದಾನ ಇಟ್ಟಿದೆ. ದಕ್ಷಿಣ ಕನ್ನಡ 219, ಉಡುಪಿ 140, ಕೊಡಗು 10, ಉತ್ತರ ಕನ್ನಡಗ 100 ಕೋಟಿ ಮೀಸಲು. ಒಂದು ಕಿಂಡಿ ಅಣೆಕಟ್ಟು ನಿರ್ವಹಣೆಗೆ ಕನಿಷ್ಠ ಅಂದರೂ 25,000ದಿಂದ ಗರಿಷ್ಠ 5 ಲಕ್ಷದ ತನಕ ಬೇಕು. ಅದರಲ್ಲಿ ಸಣ್ಣ ನೀರಾವರಿ, ವಾರಾಹಿ, ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯತ್ ಲೆಕ್ಕದಲ್ಲಿ ಕಿಂಡಿ ಅಣೆಕಟ್ಟು ಬೇರೆ. ಉಡುಪಿ ಜಿಲ್ಲೆಗೆ 56ರಿಂದ 60 ಕೋಟಿ ಅನುದಾನ ನಿರ್ವಹಣೆಗೆ ಬೇಕು. ಇನ್ನು ಮಡಿಕೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡಕ್ಕೆ ಎಷ್ಟು ಬೇಕಾಗಬಹುದು ಲೆಕ್ಕ ನಿಮಗೆ ಬಿಟ್ಬಿಡುತ್ತೀನಿ. ಹಲಗೆ ಹಾಳಾದರೆ ಹೊಸ ಹಲಗೆ, ಮತ್ತೆ ಅನುದಾನ. ಉಡುಪಿ ಜಿಲ್ಲೆಯ ನೀರಾವರಿ ವ್ಯವಸ್ಥೆಗೆ ವರಾಹಿ ಪ್ರಾಜೆಕ್ಟ್ ಒಂದೇ ಸಾಕು. ಸೌಪರ್ಣಿಕ ಏತ ನೀರಾವರಿ, ಇನ್ನು ಕೆಲ ಕಿಂಡಿ ಅಣೆಕಟ್ಟೆ ಕಳಪೆ ಕಾಮಗಾರಿಗೆ ನಿಲ್ಲೋಕೆ ಆಗೋಲ್ಲ ಅಂದರೆ ಕೆಲ ಕಿಂಡಿ ಅಣೆಕಟ್ಟೆ ಹರೋಹರ. ಅಣೆಕಟ್ಟೆ ಹಲಗೆ ಹಾಕಿ ತೆಗೆಯೋದಕ್ಕೆ ರಾಜಕೀಯ ಮೇಲಾಟ, ಇನ್ಫ್ಲೂಯೆನ್ಸ್, ಗಲಾಟೆ, ಪ್ರತಿಭಟನೆ ತನಕ ನಡೆಯುತ್ತೆ. ಗುತ್ತಿಗೆಯಲ್ಲೂ ಗೋಲ್ಮಾಲ್. ಗೆಳೆಯರೇ, ಕಿಂಡಿ ಅಣೆಕಟ್ಟಿಗೆ ಅಕ್ಟೋಬರ್ ತಿಂಗಳು ಹಲಗೆ ಜೋಡಿಸುವ ಕೆಲಸ ಆರಂಭವಾಗಿ ನವೆಂಬರ್ ಮೊದಲ ವಾರದಲ್ಲಿ ಪೂರ್ತಿಯಾಗಬೇಕು. ಮೇಲಿನಿಂದ ನೀರಿನ ಒತ್ತಡ ಇದ್ದಾಗ ಹಲಗೆ ಹಾಕಬೇಕು. ಹಿನ್ನೀರು ಮೇಲಕ್ಕೆ ಹೋದ ನಂತರ ಹಲಗೆ ಹಾಕಿದರೆ ಕಿರುಬು ಕಾಸಿನ ಪ್ರಯೋಜನಕ್ಕೂ ಬರಲ್ಲ. ಇಷ್ಟು ದೊಡ್ಡ ಮಟ್ಟದ ಅನುದಾನ ನುಂಗಿದ ಅಣೆಕಟ್ಟೆ ಸಿಹಿ ನೀರು ಹಿಡಿದಿಡುತ್ತಾ ಅಂದರೆ ನೋ ಚಾನ್ಸ್. 1-2 ಕಿಂಡಿ ಅಣೆಕಟ್ಟೆ ಬಿಟ್ಟರೆ ಮತ್ತೆಲ್ಲ ಗುತ್ತಿಗೆದಾರರ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಿಸೆ ತುಂಬಿದೆ. ನವೆಂಬರ್ ಮಧ್ಯಕ್ಕೆ ಬಂದರೂ ಕಿಂಡಿಗೆ ಹಲಗೆ ಬಿದ್ದಿಲ್ಲ. ಕಾರಣ ಅನುದಾನ ಇಲ್ಲವಂತೆ. ಇದು ಬರೀ ಉಡುಪಿ ಕಥೆಯಲ್ಲ, ಕಿಂಡಿ ಅಣೆಕಟ್ಟಿರುವ ರಾಜ್ಯವ್ಯಾಪಿ ಕತೆ. ಇನ್ನು ಹೂಳು, ಹಾಳು, ಮೂಳು, ಅಪಸವ್ಯದ ರಾಶಿ. ಹಿನ್ನೀರಿಗೆ ಕೃಷಿ ಭೂಮಿಯೂ ಬರಡು. ಗೆಳೆಯರೇ, ಬಿಟ್ಟಿ ಭಾಗ್ಯಕ್ಕೆ ಆಸೆ ಪಟ್ಟವರು ಫಲಾನುಭವಿಗಳು ನಾವೇ ತಾನೇ. ಬಿಟ್ಟಿ ಭಾಗ್ಯ ಬೇಕು, ಸಾಲ ಬೇಡ ಅಂದರೆ ಹೇಗೆ? ಸಾಲ ತೀರಿಸೋ ಜವಾಬ್ದಾರಿ ನಮ್ಮದಲ್ವಾ? ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.